ಏನು ದೇಶಾದ್ಯಂತ ಏನು ಧರ್ಮಸ್ಥಳದ ಏನು ಪ್ರಕರಣ ಇದೆ ಸದ್ದು ಮಾಡ್ತಾ ಇದೆ. ಇದರ ನಡುವೆ ಚಿತ್ರರಂಗದಲ್ಲಿ ಮತ್ತೊಂದು ಸುದ್ದಿ, ಧರ್ಮಸ್ಥಳ ಫೈಲ್ಸ್ ಎನ್ನುವಂಥ ಟೈಟಲ್ ಇಟ್ಕೊಂಡು ಸಿನಿಮಾ ಹಾಗೂ ವೆಬ್ ಸೀರೀಸ್ ಅನ್ನು ಶುರು ಮಾಡೋಕೆ ಹೊರಟಿದ್ದಾರೆ. ನಮ್ಮ ಜೊತೆಗೆ ನಿರ್ಮಾಪಕರಾಗಿರ್ತಕ್ಕಂಥ ಗಣೇಶ್ ಅವರಿದ್ದಾರೆ. ಸರ್, ಏನಿದು ಧರ್ಮಸ್ಥಳ ಫೈಲ್ಸು, ಯಾಕೆ ಈ ಟೈಟಲ್ ಇಟ್ಕೊಂಡು ಸಿನಿಮಾ ಮಾಡ್ಲಿಕ್ಕೆ ಮುಂದಾಗಿದ್ದೀರಾ? ಧರ್ಮಸ್ಥಳ ಫೈಲ್ಸ್ ಒಂದು ಟೈಟ್ಲು ಸೌಂಡಿಂಗ್ ಆಗಿತ್ತು. ಅದು ಆಲ್ರೆಡಿ ಸೋಷಿಯಲ್ ಮೀಡಿಯಾದಿಂದ ಮತ್ತು ಮೀಡಿಯಾದಲ್ಲೆಲ್ಲ ಪ್ರಚಾರ ಚೆನ್ನಾಗಿತ್ತು. ಪ್ಲಸ್ ಕಂಟೆಂಟ್ ಇದೆ ಇದರಲ್ಲಿ. ಏನು ವಿಷಯ ಅನ್ನೋದನ್ನ ನಾವು ಈಗ SIT ತನಿಖೆ ನಡೀತಾ ಇದೆ. ಸೊ ಅದರಿಂದ ಏನು ಬರುತ್ತೆ ಔಟ್ಪುಟ್ಟು ಎಲ್ಲವನ್ನೂ ಸೇರಿಸಿ ಒಳಗೊಂಡಂಥ ಒಂದು ವೆಬ್ ಸೀರೀಸು ಮತ್ತು ಒಂದು ಪಿಕ್ಚರ್ ಮಾಡೋಕ್ಕಂತ ಹೊರಟಿರೋದು. ಈಗ ನೀವು ಫಿಲ್ಮ್ ಚೇಂಬರ್ಗೆ ಟೈಟಲ್ ರಿಜಿಸ್ಟ್ರೇಷನಿಗೆ ಬಂದಿದ್ದೀರಾ. ಏನಂದ್ರು ಫಿಲ್ಮ್ ಚೇಂಬರ್ ಅಧ್ಯಕ್ಷರು? ಏನಾದರೂ ನಿಮ್ಮ ಮನವಿನ ಸ್ವೀಕರಿಸಿದ್ರಾ? ಟೈಟಲ್ ರಿಜಿಸ್ಟ್ರೇಷನ್ಗೆ ಒಪ್ಕೊಂಡ್ರೆ? ಸರ್, ಅದು ಟೈಟ್ಲ್ ಕಮಿಟಿನಲ್ಲೂ ಕೂಡ ನನಗೆ ಅಪ್ರೂವಲ್ ಆಗಿದೆ ಮತ್ತು ಕಾರ್ಯಕರ್ತ ಸಮಿತಿಯಲ್ಲೂ ಕೂಡ ಅಪ್ರೂವಲ್ ಆಗಿದೆ. ಒಂದು ಕಂಡೀಷನ್ಸ್ ಹಾಕಿದ್ದಾರೆ, ಅದು ಕಾನೂನುವಾಗಿ ಏನಾದ್ರು ಬಂತು ಅಂದರೆ ನೀವೇ ನೋಡ್ಕೋಬೇಕು ಅನ್ನೋದು. ಆಯಿತು, ಅದನ್ನು ಅದೇನಿದೆ ನಮ್ಮ ಕಾನೂನುವಾಗಿ ನೋಡ್ಕೋತೀವಿ ಅಂತ ಲೆಟ್ರ್ ಕೊಟ್ಟಿದ್ದೀನಿ. ಸೊ ಈಗ ಅದು ಟೈಟ್ಲ್ ಅಪ್ರೂವಲ್ ಲೆಟ್ರ್ ನಮ್ಮ ಕೈ ಕೊಡ್ತಾಯಿದ್ದಾರೆ. ಈ ಧರ್ಮಸ್ಥಳ ಫೈಲ್ಸ್ ಎನ್ನುವಂಥ ಸಿನಿಮಾ ಆಗಿರ್ಬೋದು ಅಥವಾ ವೆಬ್ ಸೀರೀಸ್ ಆಗಿರ್ಬೋದು, ಎಷ್ಟು ಭಾಷೆಗಳಲ್ಲಿ ಬರುತ್ತೆ? ಯಾಕಂದರೆ ನೀವೇ ಹೇಳಿದ್ರಿ ಪ್ಯಾನ್ ಇಂಡಿಯಾ ಅನ್ನುವಂಥದ್ದು. ಎಷ್ಟು ಭಾಷೆಗಳಲ್ಲಿ ಬರುತ್ತೆ? ಅಲ್ಲಿಯ ಒಂದು ಕಾನೂನು ತೊಡಕುಗಳು ಏನಾದರೂ ಎದುರಾಗುತ್ತಾ? ಒಟ್ಟು 7 ಭಾಷೆಯಲ್ಲಿ ವೆಬ್ ಸೀರೀಸ್ನ ರೆಡಿ ಮಾಡಬೇಕು ಅಂತ ಹೊರಟಿದ್ದೀವಿ. ಮುಖ್ಯವಾಗಿ ಅದು ಹಿಂದಿ ಫಸ್ಟು ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲವೂ ಅದರಲ್ಲೇ ನೀವು ಯಾವ ಲ್ಯಾಂಗ್ವೇಜ್ ಬೇಕು ಅಂತ ಓದಿದ್ರೆ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಹೋಗುತ್ತೆ. ಒಟ್ಟಾರೆ ಇಂಡಿಯಾದಲ್ಲಿರೋ ಒಳ್ಳೆ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಈ ಸಿನಿಮಾ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. MS ರಮೇಶ್ ಅವರು ಇದಕ್ಕೆ ಸ್ಕ್ರಿಪ್ಟ್ ವರ್ಕ್ ರೆಡಿ ಮಾಡ್ತಾಯಿದ್ದಾರೆ, ನಮ್ಮ ಡೈರೆಕ್ಟ್ರು ಕರ್ನಾಟಕದವರೇ. ಈ ಚಿತ್ರ ಆಗಿರ್ಬೋದು ಅಥವಾ ವೆಬ್ ಸೀರೀಸ್ ಆಗಿರ್ಬೋದು, ಎಷ್ಟು ದಿನದಲ್ಲಿ ಮುಗಿಬೋದು? ತೆರೆಗೆ ಎಷ್ಟು ದಿನದೊಳಗಡೆ ತೆರೆಗೆ ಬರುತ್ತೆ ಅನ್ನುವಂಥದ್ದು? ನವಂಬರಿಂದ ಚಿತ್ರೀಕರಣ ಪ್ರಾರಂಭ ಅಂದ್ಕೊಂಡಿದ್ದೀನಿ. ಬಟ್ ಕಲಾವಿದರುಗಳ ಡೇಟ್ಗಳು ನೋಡಬೇಕು, ಯಾರ್ಯಾರು ಕೊಟ್ಟಿದ್ದಾರೆ ಏನು ಅಂತ. ಆ್ಯಸ್ ಇಟ್ ಈಸ್ ನಮ್ಮ ಕಂಪ್ನಿ ಕಡೆಯಿಂದ ನವಂಬರ್ಗೆ ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂತ ಅಷ್ಟರಲ್ಲಿ ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದೀನಿ. ಸರ್, ಈ ಧರ್ಮಸ್ಥಳ ಕೇಸ್ ಎನ್ನುವಂಥದ್ದು ತುಂಬ ಸೂಕ್ಷ್ಮವಾದ ವಿಚಾರ. ಯಾಕಂದರೆ ಈಗ ತನಿಖಾ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಈಗ ಸಿನಿಮಾ ತೆಗಿತೀನಿ ಅಂತ ಹೊರಟಾಗ ಒಂದಷ್ಟು ಕಾನೂನು ತೊಡಕುಗಳು ಎದುರಾಗುತ್ತೆ. ಅದನ್ನೆಲ್ಲ ಎದುರಿಸಲಿಕ್ಕೆ ನೀವು ಸಜ್ಜಾಗಿದ್ದೀರಾ? ಹೌದು, ಅದು ಮಾಡಲೇಬೇಕು. ನಾನು ಕೂಡ SIT ರಿಪೋರ್ಟೆಲ್ಲ ಬಂದು ಪ್ರತಿಯೊಂದು ಸ್ಕ್ರಿಪ್ಟ್ ರೆಡಿ ಆಗಬೇಕು ಅಂದರೆ ಪ್ರತಿಯೊಂದು ಇನ್ನೂ ಏನು ಯಾವ ಹಂತದಲ್ಲಿ ತನಿಖೆ ನಡೀತಿದೆ ಅನ್ನೋದು ಗೊತ್ತಿಲ್ಲ. ಸೊ ಎಲ್ಲ ತನಿಖೆ ನನಗೆ ಗೊತ್ತಿರೋ ಒಂದು 2 ತಿಂಗಳಲ್ಲಿ ಮುಗಿಬೋದು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೆಲ್ಲ ತನಿಖೆ ಮುಗಿದ್ರೆ ನಾನು SIT ಅಧಿಕಾರನೂ ಹೋಗಿ ಭೇಟಿ ಮಾಡ್ತೀನಿ. ಪ್ರತಿಯೊಂದು ವಿಷಯನೂ ಕಲೆಕ್ಟ್ ಮಾಡಿ ಏನು ಇದೆಯೋ ಅದನ್ನೇ ಮಾಡೋದು, ಬೇರೆ ಏನೂ ಮಾಡೋಕ್ಕೋಗಲ್ಲ. ಈ ಕಾನೂನಿಗೆ ಸಂಬಂಧಪಟ್ಟಂತೆ ಯಾರನ್ನಾದರೂ ಕಾನೂನು ತಜ್ಞರ ಸಲಹೆ ಪಡೆದಿದ್ದೀರಾ ಅಥವಾ ಯಾರಾದರೂ ಲಾಯರ್ ಇದ್ದಾರಾ? ಏನು ಆಲ್ರೆಡಿ ಲಾಯರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಸರ್. ಈಗ ಆಲ್ರೆಡಿ ನಮ್ಮ ಸಿಟಿ ಸಿವಿಲ್ ಕೋರ್ಟ್ಗಿದ್ದಂಗೆ ನಮ್ಗೆ ನಾಗೇಶ್ ಅಂತ ಅಡ್ವೊಕೇಟ್ ಇದ್ದಾರೆ. ಹೈಕೋರ್ಟಿಗೆ ಸಂಬಂಧಪಟ್ಟಂತೆ CM ಧನಂಜಯ ಅವರು ಇದ್ದಾರೆ. ಸೊ ಎಲ್ಲರ ಹತ್ರನೂ ಕಾನೂನುವಾಗಿ ಮಾತಾಡ್ತೀನಿ. ಬಟ್ ಕಾನೂನುವಾಗಿ ಮಾಡಬೇಕು. ಯಾವುದೇ ಸಿನಿಮಾನ ನಾವು ಏನೇನೋ ತೋರಿಸಿ ಮಾಡೋಕ್ಕಾಗಲ್ಲ. ಸೊ ಇದೊಂದು ಸೆನ್ಸಿಟಿವ್ ಇಶ್ಯೂ ಆಗಿರೋದ್ರಿಂದ ಪ್ರತಿಯೊಂದು ವಿಶ್ವಾಸಕ್ಕೆ ತೊಗೊಂಡು ಕಾನೂನಲ್ಲೇ ಈ ಸ್ಕ್ರಿಪ್ಟ್ನ ಕಂಪ್ಲೀಟ್ ತೋರಿಸಿ ಕಾನೂನು ಓಕೆ ಮಾಡಿದ್ಮೇಲೆ ಸಿನಿಮಾ ಮಾಡ್ತೀವಿ. ಸರ್, ಎಲ್ಲೋ ಒಂದು ಕಡೆ ಇದರಲ್ಲಿ ಕಲಾವಿದರು ಯಾರು ಇರ್ತಾರೆ? ಯಾಕಂದರೆ ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದಾಗ ಒಂದಷ್ಟು ಕುತೂಹಲ ಇರುತ್ತೆ. ಯಾವ ಕಲಾವಿದರು ಇದರಲ್ಲಿ ನಟನೆ ಮಾಡ್ಬೋದು ಅಂತ. ಯಾವ ಕಲಾವಿದರು ಏನಾದರೂ ಆಯ್ಕೆ ಆಗಿದೆ ಅಥವಾ ಏನಾದರೂ ಪ್ರಕ್ರಿಯೆ ನಡೀತಿದೆಯಾ? ಈಗ ಫಸ್ಟು ಸ್ಕ್ರಿಪ್ಟ್ ರೆಡಿ ಆಗಬೇಕು. ಯಾವುದೇ ಕಲಾವಿದರ ಹತ್ರ ಹೋಗ್ಬೇಕು ಅಂತಂದರೂ ನನ್ನ ಪಾತ್ರ ಏನು ಅಂತ ಕೇಳ್ತಾರೆ. ಸೊ ಮೊದಲನೇದಾಗಿ ವೆಬ್ ಸೀರೀಸ್ ಅಂತ ಬಂದರೆ ನಾವು ದೊಡ್ಡ ಲೆವೆಲ್ಲು ಮನೋಜ್ ಬಾಜ್ಪೇಯಿ ಅವ್ರನ್ನ ಬಾಂಬೆಲಿ ಹಾಕೋಬೇಕು ಅಂತ ಒಂದು ತಲೆಯಲ್ಲಿದೆ. ಸೊ ಈಗ ಅಕಸ್ಮಾತ್ ಏನಾದ್ರು ನಾವು ಸೌತ್ ಇಂಡಿಯಾಗೆ ಒಂದು ಸಿನಿಮಾ ಮಾಡಬೇಕು ಅಂದರೆ ನಮಗೆ ತಮಿಳ್ನಾಡಲ್ಲಿ ಕೆಲವು ಕಲಾವಿದರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಆಂಧ್ರದಲ್ಲಿ ಕೆಲವು ಕಲಾವಿದರು, ನಮ್ಮ ಕರ್ನಾಟಕದಿಂದ ಒಂದಷ್ಟು ಕಲಾವಿದರು, ಮಲಯಾಳದಿಂದ ಒಂದಷ್ಟು ಕಲಾವಿದರನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ತಲೆಯಲ್ಲಿದೆ ಸರ್. ಸೊ ಇದೆಲ್ಲ ಅಪ್ಲೈ ಆಗಬೇಕು. ಯಾವಾಗ ಅಂದರೆ ಸ್ಕ್ರಿಪ್ಟ್ ರೆಡಿ ಆಗಬೇಕು. ಸ್ಕ್ರಿಪ್ಟ್ ರೆಡಿ ಆಗಿದಾಗ ಕ್ಯಾರೆಕ್ಟರ್ ವೈಸು ಯಾವ್ದಾದ್ರು ಬರುತ್ತೆ, ಯಾವ್ದು ಹಾಕೊಂಡ್ರೆ ಏನು ಅನ್ನೋದು ಕೂಡ ಅದು ಡೈರೆಕ್ಟರ್ ಜೊತೆ ಡಿಸ್ಕಷನ್ ಮಾಡಿ ಫೈನಲ್ ಮಾಡ್ತೀನಿ. ಸರ್, ಈ ಧರ್ಮಸ್ಥಳ ಫೈಲ್ಸ್ ಅಂತೇಳಿ ಒಂದು ಹೆಸರನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂದಾಗ ಆ ಭಾಗದ ಒಂದಷ್ಟು ಹೆಸರು ಬಂದಾಗ, ಆ ಕ್ಷೇತ್ರ ಅಥವಾ ಆ ಭಾಗದ ಹೆಸರು ಬಂದಾಗ ಒಂದಷ್ಟು ಸೂಕ್ಷ್ಮ ವಿಚಾರ ಎದುರಾಗುತ್ತೆ. ಆ ಭಾಗದವ್ರನ್ನ ಏನಾದರೂ ಸಂಪರ್ಕಿಸಿದ್ದೀರಾ ಅಥವಾ ಆ ಥರದ್ದು ಏನಾದರೂ ಇದೆಯಾ? ಯಾಕಂದರೆ ಒಂದು ಕ್ಷೇತ್ರ ಅಥವಾ ಒಂದು ಜಿಲ್ಲೆಯ ಹೆಸರು ಇಟ್ಕೊಂಡು ಶುರು ಮಾಡ್ತೀವಿ ಅಂದಾಗ ಎಲ್ಲೋ ಒಂದು ಕಡೆ ನಮ್ಮ ಜಿಲ್ಲೆಯಲ್ಲಿ ಒಂದು ಕುತೂಹಲ ಇರುತ್ತೆ. ಆ ಬಗ್ಗೆ ಏನಾದರೂ ಸಂಪರ್ಕ ಮಾಡಿದ್ದೀರಾ? ಆ್ಯಕ್ಚುಲಾಗಿ ಏನು ಅಂತಂದರೆ ಧರ್ಮಸ್ಥಳದ ಅಂತಂದಿದ ತಕ್ಷಣ ಮಂಜುನಾಥ ಅನ್ನೋದಕ್ಕೆ ಎಲ್ಲರಿಗೂ ಬೆಟ್ ಮಾಡೋಕ್ಕೆ ಹೋಗ್ತಾರೆ. ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಧರ್ಮಸ್ಥಳದಲ್ಲಿ ಏನಾಗಿದೆ, ಯಾರ ಕಡೆಯಿಂದ ಆಗಿದೆ ಏನು ಅನ್ನೋದು SIT ತನಿಖೆ ನಡೀತಾ ಇದೆ. ಸರ್ಕಾರ ಕೂಡ ಗಂಭೀರವಾಗಿ ತಗೊಂಡಿದೆ. ಪ್ರತಿಯೊಂದು ವಿಷಯನೂ ಕೂಡ ಇವಾಗೆಲ್ಲ ಚರ್ಚೆ ನಡೀತಾ ಇದೆ. ಪ್ರತಿಯೊಂದು ವಿಷಯನೂ ಕೂಡ ಮಾಧ್ಯಮದಲ್ಲಿ ಬರ್ತಾ ಇದೆ. ಈಗ ನಾವು ಕೂಡ ಏನೇ ವಿಷಯ ಮಾಡಬೇಕು ಅಂದರೂ ಪ್ರತಿಯೊಂದು ಕೂಡ ಚರ್ಚೆ ಮಾಡಿ ಕಾನೂನುವಾಗಿ ನಾವು ಕೂಡ ಎಲ್ಲ ಪ್ರಿಪೇರ್ ಆಗಿ ಪರ್ಫೆಕ್ಟಾಗಿ ನಾವು ತೋರಿಸಿ ಆಮೇಲೆ ಮಾಡೋದು ಪ್ರತಿಯೊಂದು. ಸರ್, ಈ ಧರ್ಮಸ್ಥಳ ಫೈಲ್ಸ್ ಎನ್ನುವಂಥ ಸಿನಿಮಾದಲ್ಲಿ ಕನ್ನಡದ ಸ್ಟಾರ್ ನಟರು ಯಾರಾದರೂ ಅಭಿನಯಿಸುವಂಥ ಏನಾದರೂ ಪ್ರಕ್ರಿಯೆ ಅವ್ರನ್ನ ಮಾತುಕತೆ ಮಾತಾಡಿದ್ದಾರೆ ಅಥವಾ ಪ್ರಯತ್ನ ಏನಾದರೂ ಇದೆಯಾ ಏನು ಅಂತ? ನಾನು ರಕ್ಷಿತ್ ಶೆಟ್ಟಿ, ಶಿವರಾಜ್ ಕುಮಾರು, ಇಲ್ಲ ಸುದೀಪು ಈ ಥರನೇ ಹಾಕಬೇಕು ಅಂತ ನನ್ನ ತಲೆಯಲ್ಲಿರೋದು. ಮೊದಲನೇದಾಗಿ ನನ್ನ ಒಂದು ಆಲೋಚನೆ. ನಾನು ರಕ್ಷಿತ್ ಶೆಟ್ಟಿಗೆ ಮೊನ್ನೆ 2-3 ದಿವಸ ಮುಂಚೆ ಏನಪ್ಪ ಡೇಟ್ ಹೊರಗಡೆ ಕೊಡ್ತಿದ್ಯಾ ಅಂತ ಅವ್ರ ಮ್ಯಾನೇಜರ್ಗೂ ಕೇಳಿದೆ.
ಈಗ ರಕ್ಷಿತ್ ಶೆಟ್ಟಿ 2 ಸಿನಿಮಾ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರೆ 3-4 ಇಯರ್ಸ್ ಬ್ಯುಸಿ ಇಲ್ಲ, ಅದು ಮುಗಿಯೋಕ್ಕೆ ಮಿನಿಮಮ್ 2 ವರ್ಷ ಒಂದೊಂದು ಪಿಕ್ಚರ್ ಅಂತ ಹೇಳಿದ್ರು. ಸೊ ಇನ್ನು 5 ವರ್ಷ ನಾನು ಕಾಯೋಕ್ಕಾಗಲ್ಲ. ಸೊ ಹಂಗೆ ಯಾವ ಕಲಾವಿದರು ಫ್ರೀ ಇದ್ದಾರೆ ಅನ್ನೋದು ನನಗೆ ಈಗಲೇ ಹೇಳೋಕ್ಕಾಗಲ್ಲ. ಮೊದಲು ಹೋಗಿದ ತಕ್ಷಣ ಕತೆ ಹೇಳಿ ಅಂತಾರೆ. ಸೊ ಕತೆ ಹೇಳೋದಕ್ಕೂ ನಾನು ಪ್ರಿಪೇರಾಗಿ ಹೋಗಬೇಕು ವಿತ್ ಡೈರೆಕ್ಟ್ರು, ಏನೇನು ಯಾವುದಕ್ಕೆ ಮಾಡ್ತಾಯಿದ್ದೀವಿ, ಹೆಂಗೆ ಮಾಡ್ತಾಯಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅನ್ನೋದು ಪ್ರತಿಯೊಂದು ಸ್ಕ್ರಿಪ್ಟ್ ರೆಡಿ ಆಗಬೇಕು ಫಸ್ಟ್. ಸೊ ಅದು ಇನ್ನೊಂದು 30 ಡೇಸಲ್ಲಿ ಒಂದು ರೇಂಜಿಗೆ ರೆಡಿ ಆಗ್ಬೋದು. ಆಮೇಲೆ SIT ತನಿಖೆ ಕೂಡ ಎಲ್ಲಿಗೆ ಬರುತ್ತೆ ಏನು ಅವ್ರದ್ದು ಕೂಡ ನಾನು ವಿಷಯಗಳನ್ನೆಲ್ಲ ಕಲೆಕ್ಟ್ ಮಾಡಬೇಕು. ಅವ್ರನ್ನೂ ಹೋಗಿ ಭೇಟಿ ಮಾಡ್ತೀನಿ. ಪ್ಲಸ್ ಅಡ್ವೊಕೇಟ್ ಅವರು ಇದ್ದಾರೆ, ಧನಂಜಯ್ ಅವರು ಇದ್ದಾರೆ, KV ಧನಂಜಯ್ ಅವರು, ಅವರು ಕೂಡ ಈ ಒಂದು ಸಂಬಂಧಪಟ್ಟ ವಿಷಯ ಇದ್ದಾರೆ, ಅವ್ರನ್ನೂ ಕಲೆಕ್ಟ್ ಮಾಡಿ ಅವ್ರದ್ದು ವಿಷಯಗಳು ತೊಗೊಂಡು ನಮ್ಮ ಕಾನೂನು ತಜ್ಞರ ಕಡೆಯಿಂದ ಏನೇನು ಮಾಡಬೇಕು ಇದಕ್ಕೆ ಅನ್ನೋದನ್ನೆಲ್ಲನೂ ತೊಗೊಂಡು ಆಮೇಲೆ ನಾವು ಗೋಯಿಂಗ್ ಟು ಸ್ಟಾರ್ಟ್ ದ ಪಿಕ್ಚರ್. ಸರ್ ಫೈನಲಿ ಈ ಧರ್ಮಸ್ಥಳ ಫೈಲ್ಸ್ ಎನ್ನುವಂಥ ಒಂದು ಸಿನಿಮಾ ಏನು ತೆಗಿಲಿಕ್ಕೆ ಹೊರಟಿದ್ದೀರಾ, ಇದರಲ್ಲಿ ಕೇವಲ ನೈಜ ಆಧಾರಿತ ಘಟನೆ ಇರುತ್ತಾ ಅಥವಾ ಏನಾದರೂ ಕಾಲ್ಪನಿಕ ಕಥೆಯನ್ನು ಕೂಡ ಹ್ಯಾಡ್ ಮಾಡ್ತೀರಾ ಎನ್ನುವಂಥದ್ದು? ಅದು ಮುಂದಿನ ದಿನದಲ್ಲಿ ನಮ್ಮ ಡೈರೆಕ್ಟ್ರ್ ಏನು ಡಿಸೈಡ್ ಮಾಡ್ತಾರೆ, ಯಾವ ಥರ ಕಾಲ್ಪನಿಕ ಅನ್ನೋದು ಅಷ್ಟು ಸಮಂಜಸ ಆಗಲ್ಲ ಇದರಲ್ಲಿ. ಯಾಕಂದರೆ ಜನಗಳು ಆಲ್ರೆಡಿ ನೋಡ್ತಾ ಇದ್ದಾರೆ, ಪ್ರತಿದಿನ ಟಿ ವಿಯಲ್ಲಿ ಕೂತ್ಕೊಂಡು ಪ್ರತಿಯೊಂದು ಗಳಿಗೆಯನ್ನು ನಡೀತಾ ಇರೋದಂಥದ್ದು ಬರ್ತಾಯಿದೆ. ಸೊ ಆ ಥರ ಏನು ನನಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ ಏನು ನಡೀತದೆ ಅದೇ ಘಟನೆನ ಕ್ಲಿಯರ್ ಕಟ್ಟಾಗಿ ತರಬೇಕು ಅನ್ನೋದು ನನ್ನ ಪಾಯಿಂಟ್ ಅಷ್ಟೆ. ಸರ್ ಕೊನೆಯದಾಗಿ ಧರ್ಮಸ್ಥಳ ಫೈಲ್ಸ್ ಅಂದ ತಕ್ಷಣ ಆ ಹೆಸರೇ ಒಂದು ರೀತಿ ಕುತೂಹಲ ಮೂಡಿಸುತ್ತೆ. ಫೈನಲಿ ವೀಕ್ಷಕರು ಕೂಡ ಪ್ರೇಕ್ಷಕರು ಕೂಡ ಆ ಅಭಿಮಾನಿಗಳು ಕೂಡ ಒಂದು ಕುತೂಹಲ ಇರುತ್ತೆ. ಆ ಅಭಿಮಾನಿಗಳಿಗೆ ಈ ಧರ್ಮಸ್ಥಳ ಫೈಲ್ಸ್ ಮುಖಾಂತರ ಏನಾದರೂ ಹೇಳೋದಾದರೆ? ಈಗ ದಿನ ನಡೀತಾ ಇರೋದನ್ನ ನೋಡಿ 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 ಎಲ್ಲೋ ಒಂದು ಕಡೆ ಮಧ್ಯದಲ್ಲಿ ಮಿಸ್ ಆಗಿರ್ತದೆ. ಅದೇ ನಾನೊಂದು ಪಿಕ್ಚರಾಗಿ ತೋರಿಸಿದ್ರೆ ಸೊ ಕೂತ್ಕೊಂಡು 3 ಅವರ್ನಲ್ಲಿ ಕೂತ್ಕೊಂಡು ಪ್ರತಿಯೊಂದು ವಿಷಯನೂ ಅವ್ರು ನೋಡ್ಬೋದು. ಸೊ ಈ ಥರ ಒಂದು ಇದ್ದಾಗ ನಮಗೂ ಕ್ಲಿಯರೆನ್ಸ್ ಕೊಡಬೇಕಾದ್ರೆ ಸೆನ್ಸಾರ್ ಬೋರ್ಡ್ ಕ್ಲಿಯರೆನ್ಸ್ ಕೊಡಬೇಕಾಗುತ್ತೆ. ಸೊ ಸೆನ್ಸಾರ್ಗೆ ನಾವು ಸಿನಿಮಾ ತೋರಿಸ್ಬೇಕಾಗುತ್ತೆ. ಸೊ ಎಲ್ಲರನ್ನೂ ಕ್ಲಿಯರೆನ್ಸ್ ತೊಗೊಂಡ್ಮೇಲೆ ಪಿಕ್ಚರ್ ಹೊರಗಡೆ ಬರೋದು. ಸೊ ವೆಬ್ ಸೀರೀಸ್ ಮಾಡಿದಾಗಲೂ ಕೂಡ ಅದಕ್ಕೆ ಆದಂಥ ಒಂದು ಕಾನೂನು ಚೌಕಟ್ಟಿನಿದೆ, ಅಲ್ಲಿ ನಾನು ತೋರಿಸಿ ಅದೆಲ್ಲ ಫೈನಲ್ ಮಾಡಿಕೊಂಡು ಆ ಚಾನಲ್ ಮುಖ್ಯಸ್ಥರನ್ನು ಕೂಡ ನಾನು ಮಾತಾಡ್ತಾ ಇದ್ದೀನಿ. ಅದು ಕೂಡ ಕನ್ಫರ್ಮೇಷನ್ ಆದಮೇಲೆ ನಾನು ಯಾವುದು ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ನಿಮಗೆಲ್ಲರಿಗೂ ತಿಳಿಸ್ತೀನಿ. ಥ್ಯಾಂಕ್ ಯು. ಇದಿಷ್ಟು ನಿರ್ಮಾಪಕ ಗಣೇಶ್ ಅವರ ಮಾತಾಗಿರುವಂಥದ್ದು. ಏನು ಧರ್ಮಸ್ಥಳ ಫೈಲ್ಸ್ ಎನ್ನುವಂಥ ಸಿನಿಮಾ ಇದೆ, ಇದು ಏನೇ ಕಾನೂನು ತೊಡಕಾದರೂ ನಾನು ಎದುರಿಸಲಿಕ್ಕೆ ಸಜ್ಜಾಗಿದ್ದೀನಿ. ಜನರಿಗೆ ಸತ್ಯ ಆಧಾರಿತ ಘಟನೆ ಏನಿದೆ ಅದನ್ನು ನೈಜವಾಗಿ ಜನರ ಮುಂದಿಡುವಂಥ ಒಂದು ಪ್ರಯತ್ನ ಅಷ್ಟೇ. ಇದೊಂದು ಪ್ಯಾನ್ ಇಂಡಿಯಾ ವೆಬ್ ಸೀರೀಸ್ ಆ್ಯಂಡ್ ಸಿನಿಮಾ ಎನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಏನು ದೇಶಾದ್ಯಂತ ಏನು ಧರ್ಮಸ್ಥಳದ ಏನು ಪ್ರಕರಣ ಇದೆ ಸದ್ದು ಮಾಡ್ತಾ ಇದೆ, ಇದರ ನಡುವೆ ಚಿತ್ರರಂಗದಲ್ಲಿ ಮತ್ತೊಂದು ಸುದ್ದಿ. ಧರ್ಮಸ್ಥಳ ಫೈಲ್ಸ್ ಎನ್ನುವಂಥ ಟೈಟಲ್ ಇಟ್ಕೊಂಡು ಸಿನಿಮಾ ಹಾಗೂ ವೆಬ್ ಸೀರೀಸನ್ನು ಶುರು ಮಾಡೋಕ್ಕೆ ಹೊರಟಿದ್ದಾರೆ. ನಮ್ಮ ಜೊತೆಗೆ ನಿರ್ಮಾಪಕರಾಗಿರ್ತಕ್ಕಂಥ ಗಣೇಶ್ ಅವರಿದ್ದಾರೆ. ಸರ್ ಏನಿದು ಧರ್ಮಸ್ಥಳ ಫೈಲ್ಸು, ಯಾಕೆ ಈ ಟೈಟಲ್ ಇಟ್ಕೊಂಡು ಸಿನಿಮಾ ಮಾಡ್ಲಿಕ್ಕೆ ಮುಂದಾಗಿದ್ದೀರಾ? ಧರ್ಮಸ್ಥಳ ಫೈಲ್ಸ್ ಒಂದು ಟೈಟ್ಲು ಸೌಂಡಿಂಗ್ ಆಗಿತ್ತು. ಅದು ಆಲ್ರೆಡಿ ಸೋಷಿಯಲ್ ಮೀಡಿಯಾದಿಂದ ಮತ್ತು ಮೀಡಿಯಾದಲ್ಲೆಲ್ಲ ಪ್ರಚಾರ ಚೆನ್ನಾಗಿತ್ತು. ಪ್ಲಸ್ ಕಂಟೆಂಟ್ ಇದೆ ಇದರಲ್ಲಿ. ಏನು ವಿಷಯ ಅನ್ನೋದನ್ನ ನಾವು ಈಗ SIT ತನಿಖೆ ನಡೀತಾ ಇದೆ. ಸೊ ಅದರಿಂದ ಏನು ಬರುತ್ತೆ ಔಟ್ಪುಟ್ಟು ಎಲ್ಲವನ್ನೂ ಸೇರಿಸಿ ಒಳಗೊಂಡಂಥ ಒಂದು ವೆಬ್ ಸೀರೀಸು ಮತ್ತು ಒಂದು ಪಿಕ್ಚರ್ ಮಾಡೋಕ್ಕಂತ ಹೊರಟಿರೋದು. ಈಗ ನೀವು ಫಿಲ್ಮ್ ಚೇಂಬರ್ಗೆ ಟೈಟಲ್ ರಿಜಿಸ್ಟ್ರೇಷನಿಗೆ ಬಂದಿದ್ದೀರಾ, ಏನಂದರು ಫಿಲ್ಮ್ ಚೇಂಬರ್ ಅಧ್ಯಕ್ಷರು? ಏನಾದರೂ ನಿಮ್ಮ ಮನವಿನ ಸ್ವೀಕರಿಸಿದ್ರಾ? ಟೈಟಲ್ ರಿಜಿಸ್ಟ್ರೇಷನ್ಗೆ ಒಪ್ಕೊಂಡ್ರೆ? ಸರ್ ಅದು ಟೈಟ್ಲ್ ಕಮಿಟಿನಲ್ಲೂ ಕೂಡ ನನಗೆ ಅಪ್ರೂವಲ್ ಆಗಿದೆ ಮತ್ತು ಕಾರ್ಯಕರ್ತ ಸಮಿತಿಯಲ್ಲೂ ಕೂಡ ಅಪ್ರೂವಲ್ ಆಗಿದೆ. ಒಂದು ಕಂಡೀಷನ್ಸ್ ಹಾಕಿದ್ದಾರೆ, ಅದು ಕಾನೂನುವಾಗಿ ಏನಾದ್ರು ಬಂತು ಅಂದರೆ ನೀವೇ ನೋಡ್ಕೋಬೇಕು ಅನ್ನೋದು. ಆಯಿತು, ಅದನ್ನು ಅದೇನಿದೆ ನಮ್ಮ ಕಾನೂನುವಾಗಿ ನೋಡ್ಕೋತೀವಿ ಅಂತ ಲೆಟ್ರ್ ಕೊಟ್ಟಿದ್ದೀನಿ. ಸೊ ಈಗ ಅದು ಟೈಟ್ಲ್ ಅಪ್ರೂವಲ್ ಲೆಟ್ರ್ ನಮ್ಮ ಕೈ ಕೊಡ್ತಾಯಿದ್ದಾರೆ. ಈ ಧರ್ಮಸ್ಥಳ ಫೈಲ್ಸ್ ಎನ್ನುವಂಥ ಸಿನಿಮಾ ಆಗಿರ್ಬೋದು ಅಥವಾ ವೆಬ್ ಸೀರೀಸ್ ಆಗಿರ್ಬೋದು, ಎಷ್ಟು ಭಾಷೆಗಳಲ್ಲಿ ಬರುತ್ತೆ? ಯಾಕಂದರೆ ನೀವೇ ಹೇಳಿದರೆ ಫ್ಯಾನ್ ಇಂಡಿಯಾ ಅನ್ನುವಂಥದ್ದು, ಎಷ್ಟು ಭಾಷೆಗಳಲ್ಲಿ ಬರುತ್ತೆ? ಅಲ್ಲಿಯ ಒಂದು ಕಾನೂನು ತೊಡಕುಗಳು ಏನಾದರೂ ಎದುರಾಗುತ್ತಾ? ಒಟ್ಟು 7 ಭಾಷೆಯಲ್ಲಿ ವೆಬ್ ಸೀರೀಸ್ನ ರೆಡಿ ಮಾಡಬೇಕು ಅಂತ ಹೊರಟಿದ್ದೀವಿ. ಮುಖ್ಯವಾಗಿ ಅದು ಹಿಂದಿ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲವೂ ಅದರಲ್ಲೇ ನೀವು ಯಾವ ಲ್ಯಾಂಗ್ವೇಜ್ ಬೇಕು ಅಂತ ಓದಿದ್ರೆ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಹೋಗುತ್ತೆ. ಒಟ್ಟಾರೆ ಇಂಡಿಯಾದಲ್ಲಿರೋ ಒಳ್ಳೆ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಈ ಸಿನಿಮಾ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. MS ರಮೇಶ್ ಅವರು ಇದಕ್ಕೆ ಸ್ಕ್ರಿಪ್ಟ್ ವರ್ಕ್ ರೆಡಿ ಮಾಡ್ತಾಯಿದ್ದಾರೆ, ನಮ್ಮ ಡೈರೆಕ್ಟ್ರು ಕರ್ನಾಟಕದವರೇ. ಈ ಚಿತ್ರ ಆಗಿರ್ಬೋದು ಅಥವಾ ವೆಬ್ ಸೀರೀಸ್ ಆಗಿರ್ಬೋದು, ಎಷ್ಟು ದಿನದಲ್ಲಿ ಮುಗಿಬೋದು? ತೆರೆಗೆ ಎಷ್ಟು ದಿನದೊಳಗಡೆ ತೆರೆಗೆ ಬರುತ್ತೆ ಅನ್ನುವಂಥದ್ದು? ನವಂಬರಿಂದ ಚಿತ್ರೀಕರಣ ಪ್ರಾರಂಭ ಅಂದ್ಕೊಂಡಿದ್ದೀನಿ. ಬಟ್ ಕಲಾವಿದರುಗಳ ಡೇಟ್ಗಳು ನೋಡಬೇಕು, ಯಾರ್ಯಾರು ಕೊಟ್ಟಿದ್ದಾರೆ ಏನು ಅಂತ. ಆ್ಯಸ್ ಇಟ್ ಈಸ್ ನಮ್ಮ ಕಂಪ್ನಿ ಕಡೆಯಿಂದ ನವಂಬರ್ಗೆ ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂತ ಅಷ್ಟರಲ್ಲಿ ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದೀನಿ. ಸರ್, ಈ ಧರ್ಮಸ್ಥಳ ಕೇಸ್ ಎನ್ನುವಂಥದ್ದು ತುಂಬ ಸೂಕ್ಷ್ಮವಾದ ವಿಚಾರ. ಯಾಕಂದರೆ ಈಗ ತನಿಖಾ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಈಗ ಸಿನಿಮಾ ತೆಗಿತೀನಿ ಅಂತ ಹೊರಟಾಗ ಒಂದಷ್ಟು ಕಾನೂನು ತೊಡಕುಗಳು ಎದುರಾಗುತ್ತೆ. ಅದನ್ನೆಲ್ಲ ಎದುರಿಸಲಿಕ್ಕೆ ನೀವು ಸಜ್ಜಾಗಿದ್ದೀರಾ? ಹೌದು, ಅದು ಮಾಡಲೇಬೇಕು. ನಾನು ಕೂಡ SIT ರಿಪೋರ್ಟೆಲ್ಲ ಬಂದು ಪ್ರತಿಯೊಂದು ಸ್ಕ್ರಿಪ್ಟ್ ರೆಡಿ ಆಗಬೇಕು ಅಂದರೆ ಪ್ರತಿಯೊಂದು ಇನ್ನೂ ಏನು ಯಾವ ಹಂತದಲ್ಲಿ ತನಿಖೆ ನಡೀತದೆ ಅನ್ನೋದು ಗೊತ್ತಿಲ್ಲ. ಸೊ ಎಲ್ಲ ತನಿಖೆ ನನಗೆ ಗೊತ್ತಿರೋ ಒಂದು 2 ತಿಂಗಳಲ್ಲಿ ಮುಗಿಬೋದು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೆಲ್ಲ ತನಿಖೆ ಮುಗಿದ್ರೆ ನಾನು SIT ಅಧಿಕಾರನೂ ಹೋಗಿ ಭೇಟಿ ಮಾಡ್ತೀನಿ. ಪ್ರತಿಯೊಂದು ವಿಷಯನೂ ಕಲೆಕ್ಟ್ ಮಾಡಿ ಏನು ಇದೆಯೋ ಅದನ್ನೇ ಮಾಡೋದು, ಬೇರೆ ಏನೂ ಮಾಡೋಕ್ಕೋಗಲ್ಲ. ಈ ಕಾನೂನಿಗೆ ಸಂಬಂಧಪಟ್ಟಂತೆ ಯಾರನ್ನಾದರೂ ಕಾನೂನು ತಜ್ಞರನ್ನ ಸಲಹೆ ಪಡೆದಿದ್ದೀರಾ ಅಥವಾ ಯಾರಾದರೂ ಲಾಯರ್ ಇದ್ದಾರಾ? ಏನು ಆಲ್ರೆಡಿ ಲಾಯರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಸರ್. ಈಗ ಆಲ್ರೆಡಿ ನಮ್ಮ ಸಿಟಿ ಸಿವಿಲ್ ಕೋರ್ಟ್ಗಿದ್ದಂಗೆ ನಂಗೆ ನಾಗೇಶ್ ಅಂತ ಅಡ್ವೊಕೇಟ್ ಇದ್ದಾರೆ.
ಹೈಕೋರ್ಟಿಗೆ ಸಂಬಂಧಪಟ್ಟಂತೆ ಸಿ ಎಮ್ ಧನಂಜಯ ಅವರು ಇದ್ದಾರೆ. ಸೊ ಎಲ್ಲರ ಹತ್ರನೂ ಕಾನೂನು ಬಗ್ಗೆ ಮಾತಾಡ್ತೀನಿ, ಬಟ್ ಕಾನೂನು ಬಗ್ಗೆ ಮಾಡಬೇಕು. ಯಾವುದೇ ಸಿನಿಮಾನ ನಾವು ಏನೇನೋ ತೋರಿಸಿ ಮಾಡೋಕ್ಕಾಗಲ್ಲ. ಸೊ ಇದೊಂದು ಸೆನ್ಸಿಟಿವ್ ಇಶ್ಯೂ ಆಗಿರೋದ್ರಿಂದ ಪ್ರತಿಯೊಂದು ವಿಶ್ವಾಸಕ್ಕೆ ತೊಗೊಂಡು ಕಾನೂನಲ್ಲೇ ಈ ಸ್ಕ್ರಿಪ್ಟ್ನ ಕಂಪ್ಲೀಟ್ ತೋರಿಸಿ ಕಾನೂನು ಓಕೆ ಮಾಡಿದ್ಮೇಲೆ ಸಿನಿಮಾ ಮಾಡ್ತೀವಿ. ಸರ್, ಎಲ್ಲೋ ಒಂದು ಕಡೆ ಇದರಲ್ಲಿ ಕಲಾವಿದರು ಯಾರು ಇರ್ತಾರೆ? ಯಾಕಂದರೆ ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದಾಗ ಒಂದಷ್ಟು ಕುತೂಹಲ ಇರುತ್ತೆ. ಯಾವ ಕಲಾವಿದರು ಇದರಲ್ಲಿ ನಟನೆ ಮಾಡ್ಬೋದು ಅಂತ, ಯಾವ ಕಲಾವಿದರು ಏನಾದರೂ ಆಯ್ಕೆ ಆಗಿದೆ ಅಥವಾ ಏನಾದರೂ ಪ್ರಕ್ರಿಯೆ ನಡೀತಿದೆಯಾ? ಈಗ ಫಸ್ಟು ಸ್ಕ್ರಿಪ್ಟ್ ರೆಡಿ ಆಗಬೇಕು. ಯಾವುದೇ ಕಲಾವಿದರ ಹತ್ರ ಹೋಗ್ಬೇಕು ಅಂತಂದರೂ ನನ್ನ ಪಾತ್ರ ಏನು ಅಂತ ಕೇಳ್ತಾರೆ. ಸೊ ಮೊದಲನೇದಾಗಿ ವೆಬ್ ಸೀರೀಸ್ ಅಂತ ಬಂದರೆ ನಾವು ದೊಡ್ಡ ಲೆವೆಲ್ಲು ಮನೋಜ್ ಬಾಜ್ಪೇಯಿ ಅವ್ರನ್ನ ಬಾಂಬೆಲಿ ಹಾಕೋಬೇಕು ಅಂತ ಒಂದು ತಲೆಯಲ್ಲಿದೆ. ಸೊ ಈಗ ಅಕಸ್ಮಾತ್ ಏನಾದ್ರು ನಾವು ಸೌತ್ ಇಂಡಿಯಾಗೆ ಒಂದು ಸಿನಿಮಾ ಮಾಡಬೇಕು ಅಂದರೆ ನಮಗೆ ತಮಿಳ್ನಾಡಲ್ಲಿ ಕೆಲವು ಕಲಾವಿದರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಆಂಧ್ರದಲ್ಲಿ ಕೆಲವು ಕಲಾವಿದರು, ನಮ್ಮ ಕರ್ನಾಟಕದಿಂದ ಒಂದಷ್ಟು ಕಲಾವಿದರು, ಮಲಯಾಳದಿಂದ ಒಂದಷ್ಟು ಕಲಾವಿದರನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ತಲೆಯಲ್ಲಿದೆ ಸರ್. ಸೊ ಇದೆಲ್ಲ ಅಪ್ಲೈ ಆಗಬೇಕು ಯಾವಾಗ ಅಂದರೆ ಸ್ಕ್ರಿಪ್ಟ್ ರೆಡಿ ಆಗಬೇಕು. ಸ್ಕ್ರಿಪ್ಟ್ ರೆಡಿ ಆಗಿದಾಗ ಕ್ಯಾರೆಕ್ಟರ್ ವೈಸು ಯಾವ್ದಾದ್ರು ಬರುತ್ತೆ, ಯಾವ್ದು ಹಾಕೊಂಡ್ರೆ ಏನು ಅನ್ನೋದು ಕೂಡ ಅದು ಡೈರೆಕ್ಟರ್ ಜೊತೆ ಡಿಸ್ಕಷನ್ ಮಾಡಿ ಫೈನಲ್ ಮಾಡ್ತೀನಿ. ಸರ್, ಈ ಧರ್ಮಸ್ಥಳ ಫೈಲ್ಸ್ ಅಂತೇಳಿ ಒಂದು ಹೆಸರನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂದಾಗ ಆ ಭಾಗದ ಒಂದಷ್ಟು ಹೆಸರು ಬಂದಾಗ, ಆ ಕ್ಷೇತ್ರ ಅಥವಾ ಆ ಭಾಗದ ಹೆಸರು ಬಂದಾಗ ಒಂದಷ್ಟು ಸೂಕ್ಷ್ಮ ವಿಚಾರ ಎದುರಾಗುತ್ತೆ. ಆ ಭಾಗದವ್ರನ್ನ ಏನಾದರೂ ಸಂಪರ್ಕಿಸಿದ್ದೀರಾ ಅಥವಾ ಆ ಥರದ್ದು ಏನಾದರೂ ಇದೆಯಾ? ಯಾಕಂದರೆ ಒಂದು ಕ್ಷೇತ್ರ ಅಥವಾ ಒಂದು ಜಿಲ್ಲೆಯ ಹೆಸರು ಇಟ್ಕೊಂಡು ಶುರು ಮಾಡ್ತೀವಿ ಅಂದಾಗ ಎಲ್ಲೋ ಒಂದು ಕಡೆ ನಮ್ಮ ಜಿಲ್ಲೆಯಲ್ಲಿ ಒಂದು ಕುತೂಹಲ ಇರುತ್ತೆ. ಆ ಬಗ್ಗೆ ಏನಾದರೂ ಸಂಪರ್ಕ ಮಾಡಿದ್ದೀರಾ? ಆ್ಯಕ್ಚುಲಾಗಿ ಏನು ಅಂತಂದರೆ ಧರ್ಮಸ್ಥಳದ ಅಂತಂದಿದ ತಕ್ಷಣ ಮಂಜುನಾಥ ಅನ್ನೋದಕ್ಕೆ ಎಲ್ಲರಿಗೂ ಬೆಟ್ ಮಾಡೋಕ್ಕೆ ಹೋಗ್ತಾರೆ. ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಧರ್ಮಸ್ಥಳದಲ್ಲಿ ಏನಾಗಿದೆ, ಯಾರ ಕಡೆಯಿಂದ ಆಗಿದೆ, ಏನು ಅನ್ನೋದು SIT ತನಿಖೆ ನಡೀತಾ ಇದೆ. ಸರ್ಕಾರ ಕೂಡ ಗಂಭೀರವಾಗಿ ತಗೊಂಡಿದೆ. ಪ್ರತಿಯೊಂದು ವಿಷಯನೂ ಕೂಡ ಇವಾಗೆಲ್ಲ ಚರ್ಚೆ ನಡೀತಾ ಇದೆ. ಪ್ರತಿಯೊಂದು ವಿಷಯನೂ ಕೂಡ ಮಾಧ್ಯಮದಲ್ಲಿ ಬರ್ತಾ ಇದೆ. ಈಗ ನಾವು ಕೂಡ ಏನೇ ವಿಷಯ ಮಾಡಬೇಕು ಅಂದರೂ ಪ್ರತಿಯೊಂದು ಕೂಡ ಚರ್ಚೆ ಮಾಡಿ ಕಾನೂನುವಾಗಿ ನಾವು ಕೂಡ ಎಲ್ಲ ಪ್ರಿಪೇರ್ ಆಗಿ ಪರ್ಫೆಕ್ಟಾಗಿ ನಾವು ತೋರಿಸಿ ಆಮೇಲೆ ಮಾಡೋದು ಪ್ರತಿಯೊಂದು. ಸರ್, ಈ ಧರ್ಮಸ್ಥಳ ಫೈಲ್ಸ್ ಎನ್ನುವಂಥ ಸಿನಿಮಾದಲ್ಲಿ ಕನ್ನಡದ ಸ್ಟಾರ್ ನಟರು ಯಾರಾದರೂ ಅಭಿನಯಿಸುವಂತಹ ಏನಾದರೂ ಪ್ರಕ್ರಿಯೆ ಅವ್ರ ಮಾತುಕತೆ ಮಾತಾಡಿದ್ದಾರೆ ಅಥವಾ ಪ್ರಯತ್ನ ಏನಾದರೂ ಇದೆಯಾ ಏನು ಅಂತ? ನಾನು ರಕ್ಷಿತ್ ಶೆಟ್ಟಿ, ಶಿವರಾಜ್ ಕುಮಾರು, ಇಲ್ಲ ಸುದೀಪು ಈ ಥರನೇ ಹಾಕಬೇಕು ಅಂತ ನನ್ನ ತಲೆಯಲ್ಲಿರೋದು ಮೊದಲನೇದಾಗಿ ನನ್ನ ಒಂದು ಆಲೋಚನೆ. ನಾನು ರಕ್ಷಿತ್ ಶೆಟ್ಟಿಗೆ ಮೊನ್ನೆ 2-3 ದಿವಸ ಮುಂಚೆ ಏನಪ್ಪ ಡೇಟ್ ಹೊರಗಡೆ ಕೊಡ್ತಿದ್ಯಾ ಅಂತ ಅವ್ರ ಮ್ಯಾನೇಜರ್ಗೂ ಕೇಳಿದೆ. ಈಗ ರಕ್ಷಿತ್ ಶೆಟ್ಟಿ 2 ಸಿನಿಮಾ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರೆ 3-4 ಇಯರ್ಸ್ ಬ್ಯುಸಿ ಇಲ್ಲ, ಅದು ಮುಗಿಯೋಕ್ಕೆ ಮಿನಿಮಮ್ 2 ವರ್ಷ ಒಂದೊಂದು ಪಿಕ್ಚರ್ ಅಂತ ಹೇಳಿದ್ರು. ಸೊ ಇನ್ನು 5 ವರ್ಷ ನಾನು ಕಾಯೋಕ್ಕಾಗಲ್ಲ. ಸೊ ಹಂಗೆ ಯಾವ ಕಲಾವಿದರು ಫ್ರೀ ಇದ್ದಾರೆ ಅನ್ನೋದು ನನಗೆ ಈಗಲೇ ಹೇಳೋಕ್ಕಾಗಲ್ಲ. ಮೊದಲು ಹೋಗಿದ ತಕ್ಷಣ ಕತೆ ಹೇಳಿ ಅಂತಾರೆ. ಸೊ ಕತೆ ಹೇಳೋದಕ್ಕೂ ನಾನು ಪ್ರಿಪೇರಾಗಿ ಹೋಗಬೇಕು ವಿತ್ ಡೈರೆಕ್ಟ್ರು, ಏನೇನೋ ಯಾವುದಕ್ಕೆ ಮಾಡ್ತಾಯಿದ್ದೀವಿ, ಹೆಂಗೆ ಮಾಡ್ತಾಯಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅನ್ನೋದು ಪ್ರತಿಯೊಂದು ಸ್ಕ್ರಿಪ್ಟ್ ರೆಡಿ ಆಗಬೇಕು ಫಸ್ಟ್. ಸೊ ಅದು ಇನ್ನೊಂದು 30 ಡೇಸಲ್ಲಿ ಒಂದು ರೇಂಜಿಗೆ ರೆಡಿ ಆಗ್ಬೋದು. ಆಮೇಲೆ SIT ತನಿಖೆ ಕೂಡ ಎಲ್ಲಿಗೆ ಬರುತ್ತೆ ಏನು ಅವ್ರದ್ದು ಕೂಡ ನಾನು ವಿಷಯಗಳೆಲ್ಲ ಕಲೆಕ್ಟ್ ಮಾಡಬೇಕು. ಅವ್ರನ್ನೂ ಹೋಗಿ ಭೇಟಿ ಮಾಡ್ತೀನಿ. ಪ್ಲಸ್ ಅಡ್ವೊಕೇಟ್ ಅವರು ಇದ್ದಾರೆ, ಧನಂಜಯ ಅವರು ಇದ್ದಾರೆ, KV ಧನಂಜಯ ಅವರು, ಅವರು ಕೂಡ ಈ ಒಂದು ಸಂಬಂಧಪಟ್ಟ ವಿಷಯ ಇದ್ದಾರೆ, ಅವ್ರನ್ನೂ ಕಲೆಕ್ಟ್ ಮಾಡಿ ಅವ್ರದ್ದು ವಿಷಯಗಳು ತೊಗೊಂಡು ನಮ್ಮ ಕಾನೂನು ತಜ್ಞರ ಕಡೆಯಿಂದ ಏನೇನು ಮಾಡಬೇಕು ಇದಕ್ಕೆ ಅನ್ನೋದನ್ನೆಲ್ಲನೂ ತೊಗೊಂಡು ಆಮೇಲೆ ನಾವು ಗೋಯಿಂಗ್ ಟು ಸ್ಟಾರ್ಟ್ ದ ಪಿಕ್ಚರ್. ಸರ್, ಫೈನಲಿ ಈ ಧರ್ಮಸ್ಥಳ ಫೈಲ್ಸ್ ಎನ್ನುವಂಥ ಒಂದು ಸಿನಿಮಾ ಏನು ತೆಗಿಲಿಕ್ಕೆ ಹೊರಟಿದ್ದೀರಾ, ಇದರಲ್ಲಿ ಕೇವಲ ನೈಜ ಆಧಾರಿತ ಘಟನೆ ಇರುತ್ತಾ ಅಥವಾ ಏನಾದರೂ ಕಾಲ್ಪನಿಕ ಕಥೆಯನ್ನು ಕೂಡ ಹ್ಯಾಡ್ ಮಾಡ್ತೀರಾ ಎನ್ನುವಂಥದ್ದು? ಅದು ಮುಂದಿನ ದಿನದಲ್ಲಿ ನಮ್ಮ ಡೈರೆಕ್ಟ್ರ್ ಏನು ಡಿಸೈಡ್ ಮಾಡ್ತಾರೆ, ಯಾವ ಥರ ಕಾಲ್ಪನಿಕ ಅನ್ನೋದು ಅಷ್ಟು ಸಮಂಜಸ ಆಗಲ್ಲ ಇದರಲ್ಲಿ. ಯಾಕಂದರೆ ಜನಗಳು ಆಲ್ರೆಡಿ ನೋಡ್ತಾ ಇದ್ದಾರೆ, ಪ್ರತಿದಿನ ಟಿ ವಿಯಲ್ಲಿ ಕೂತ್ಕೊಂಡು ಪ್ರತಿಯೊಂದು ಗಳಿಗೆಯನ್ನು ನಡೀತಾ ಇರೋದಂಥದ್ದು ಬರ್ತಾಯಿದೆ. ಸೊ ಆ ಥರ ಏನು ನನಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ ಏನು ನಡೀತದೆ ಅದೇ ಘಟನೆನ ಕ್ಲಿಯರ್ ಕಟ್ಟಾಗಿ ತರಬೇಕು ಅನ್ನೋದು ನನ್ನ ಪಾಯಿಂಟ್ ಅಷ್ಟೇ. ಸರ್, ಕೊನೆಯದಾಗಿ ಧರ್ಮಸ್ಥಳ ಫೈಲ್ಸ್ ಅಂದ ತಕ್ಷಣ ಆ ಹೆಸರೇ ಒಂದು ರೀತಿ ಕುತೂಹಲ ಮೂಡಿಸುತ್ತೆ. ಫೈನಲಿ ವೀಕ್ಷಕರು ಕೂಡ, ಪ್ರೇಕ್ಷಕರು ಕೂಡ, ಆ ಅಭಿಮಾನಿಗಳು ಕೂಡ ಒಂದು ಕುತೂಹಲ ಇರುತ್ತೆ. ಆ ಅಭಿಮಾನಿಗಳಿಗೆ ಧರ್ಮಸ್ಥಳ ಫೈಲ್ಸ್ ಮುಖಾಂತರ ಏನಾದರೂ ಹೇಳೋದಾದರೆ? ಈಗ ದಿನ ನಡೀತಾ ಇರೋದನ್ನ ನೋಡಿ ಎಲ್ಲೋ ಒಂದು ಕಡೆ ಮಧ್ಯದಲ್ಲಿ ಮಿಸ್ ಆಗಿರ್ತದೆ. ಅದೇ ನಾನೊಂದು ಪಿಕ್ಚರಾಗಿ ತೋರಿಸಿದ್ರೆ ಸೊ ಕೂತ್ಕೊಂಡು 3 ಅವರ್ನಲ್ಲಿ ಕೂತ್ಕೊಂಡು ಪ್ರತಿಯೊಂದು ವಿಷಯನೂ ಅವ್ರು ನೋಡ್ಬೋದು. ಸೊ ಈ ಥರ ಒಂದು ಇದ್ದಾಗ ನಮಗೂ ಕ್ಲಿಯರೆನ್ಸ್ ಕೊಡಬೇಕಾದ್ರೆ ಸೆನ್ಸಾರ್ ಬೋರ್ಡ್ ಕ್ಲಿಯರೆನ್ಸ್ ಕೊಡಬೇಕಾಗುತ್ತೆ. ಸೊ ಸೆನ್ಸಾರ್ಗೆ ನಾವು ಸಿನಿಮಾ ತೋರಿಸ್ಬೇಕಾಗುತ್ತೆ. ಸೊ ಎಲ್ಲರನ್ನೂ ಕ್ಲಿಯರೆನ್ಸ್ ತೊಗೊಂಡ್ಮೇಲೆ ಪಿಕ್ಚರ್ ಹೊರಗಡೆ ಬರೋದು. ಸೊ ವೆಬ್ ಸೀರೀಸ್ ಮಾಡಿದಾಗಲೂ ಕೂಡ ಅದಕ್ಕೆ ಆದಂಥ ಒಂದು ಕಾನೂನು ಚೌಕಟ್ಟಿನಿದೆ, ಅಲ್ಲಿ ನಾನು ತೋರಿಸಿ ಅದೆಲ್ಲ ಫೈನಲ್ ಮಾಡಿಕೊಂಡು ಆ ಚಾನಲ್ ಮುಖ್ಯಸ್ಥರನ್ನು ಕೂಡ ನಾನು ಮಾತಾಡ್ತಾ ಇದ್ದೀನಿ. ಅದು ಕೂಡ ಕನ್ಫರ್ಮೇಷನ್ ಆದಮೇಲೆ ನಾನು ಯಾವುದು ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ನಿಮ್ಗೆಲ್ಲರಿಗೂ ತಿಳಿಸ್ತೀನಿ. ಥ್ಯಾಂಕ್ ಯು. ಇದಿಷ್ಟು ನಿರ್ಮಾಪಕ ಗಣೇಶ್ ಅವರ ಮಾತಾಗಿರುವಂಥದ್ದು. ಏನು ಧರ್ಮಸ್ಥಳ ಫೈಲ್ಸ್ ಎನ್ನುವಂಥ ಸಿನಿಮಾ ಇದೆ, ಇದು ಏನೇ ಕಾನೂನು ತೊಡಕಾದರೂ ನಾನು ಎದುರಿಸಲಿಕ್ಕೆ ಸಜ್ಜಾಗಿದ್ದೀನಿ. ಜನರಿಗೆ ಸತ್ಯ ಆಧಾರಿತ ಘಟನೆ ಏನಿದೆ ಅದನ್ನು ನೈಜವಾಗಿ ಜನರ ಮುಂದಿಡುವಂಥ ಒಂದು ಪ್ರಯತ್ನ ಅಷ್ಟೇ. ಇದೊಂದು ಪ್ಯಾನ್ ಇಂಡಿಯಾ ವೆಬ್ ಸೀರೀಸ್ ಆ್ಯಂಡ್ ಸಿನಿಮಾ ಎನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.